ಈ ದಿನ ನಮ್ಮ ಮೈಸೂರು ನಗರದ ವಿಜಯನಗರ ಸಾಂಸ್ಕೃತಿಕ ಸಂಸ್ಥೆ ಮತ್ತು ಪಡವಾರಳ್ಳಿ ಗ್ರಾಮಾಭಿವೃದ್ಧಿ ಸಂಘ ಮತ್ತು ದಿವಂಗತ BM ಮರಿಗೌಡರ ಸ್ಮರಣಾರ್ಥವಾಗಿ ನಮ್ಮ ಹಿರಿಯರಾದ ಸುಶೀಲಾ ಮರಿಗೌಡರು ಸುಮಾರು 18 ವರ್ಷಗಳಿಂದ ಈ ಭಾಗದ ಸಾರ್ವಜನಿಕರಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡ್ತಿದ್ದಾರೆ. ಈ ಥರದ ಸಮಾಜಮುಖಿಯಾದ ಕಾರ್ಯಕ್ರಮ ಬಹಳ ಮುಖ್ಯ. ನಮ್ಮ ಸುಶೀಲಾ ಮರಿಗೌಡರು ಸುಮಾರು ಅನೇಕ ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರಾಗಿ ನಮ್ಮ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕಿನ ಮಹಿಳಾ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಥರದ ಕಾರ್ಯಕ್ರಮಗಳು ನಡೆಯುವಂಥದ್ದು ಬಹಳ ಅಪರೂಪ. ಯಾಕಂದರೆ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ನಮ್ಮಲ್ಲಿ ಅತಿ ಹೆಚ್ಚು ಹಿಂದೆ ಹೋಗುವಂಥದ್ದೇ ಜಾಸ್ತಿ. ಆದರೂ ಕೂಡ ನಾನು ನಮ್ಮ ಯಜಮಾನರು ಮರಿಗೌಡರ ಹೆಸರಿನಲ್ಲಿ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡಬೇಕು, ನಮ್ಮ ಈ ಭಾಗದ ಬಡವರಿಗೆ ಸಹಾಯ ಆಗಬೇಕು ಅಂಥೇಳಿ ನಮ್ಮ ಮೈಸೂರು MRC ಆಸ್ಪತ್ರೆಯ ಮುಖಾಂತರ ನಮ್ಮ ಪಡವಾರಳ್ಳಿ ಗ್ರಾಮದಲ್ಲಿ ಮಹದೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಉಪಯುಕ್ತ. ಇದನ್ನು ಸಾರ್ವಜನಿಕರು ಅತಿ ಹೆಚ್ಚು ಬಳಸ್ಕೋಬೇಕು. ಈ ಥರದ ಸಮಾಜಮುಖಿಯಾದ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ನಮ್ಮನ್ನು ಸೇರಿಸ್ಕೊಂಡಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಶ್ರೀಮತಿ ಸುಶೀಲಾ ಮರಿಗೌಡರನ್ನ ನೋಡಿದಾಗ ಇದು ಭಾಳ ಖುಷಿ ಆಗುತ್ತೆ. ನಾವು ಕೂಡ ಅದನ್ನು ಕೆಲಸವನ್ನು ಮಾಡಬೇಕು. ಈ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ, ಇದು ಸಮಾಜಮುಖಿಯಾಗಿ ಬಡವರಿಗೆ ಸಹಾಯ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಒಂದು ಕಣ್ಣಿನ ತಪಾಸಣೆ ಮಾಡಿಸ್ಬೇಕು, ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಹಮ್ಮಿಕೊಂಡು ಬಂದೆ. ಸುಮಾರು ಇವತ್ತಿಗೆ 18ನೇ ವರ್ಷದ್ದು ಇದು. 18 ವರ್ಷದಿಂದನೂ ಮಾಡ್ತಾಯಿದ್ದೀವಿ. 18 ವರ್ಷದಿಂದ ನಡ್ಕೊಂಡು ಬರ್ತಾಯಿದ್ದೆ. ಹೀಗೆ ದೇವ್ರು ನಡೆಸ್ಕೊಡ್ತಾ ಇದ್ದಾನೆ. ಅದರಂತೆ ಜನಗಳಿಗೆ ಅನುಕೂಲ ಆದರೆ ಅದೇ ಖುಷಿ ನನಗೆ. ಪ್ರತಿಯೊಂದು ಮೊಹಲ್ಲಾಗಳಿಗೂ ಹೋಗಿ ಮಾಡ್ತಾಯಿದ್ದೀವಿ. ಬರೀ ಒಂದೇ ಕಡೆ ಅಂತಲ್ಲ, ಎಲ್ಲ ಕಡೆನೂ ಮಾಡ್ತಾಯಿದ್ದೀವಿ. ಪಡವರಳ್ಳಿ ಅಂತಾನೇ ಇಲ್ಲ, ಮೈಸೂರು ಸಿಟಿ ಪೂರ್ತಿ ಎಲ್ಲ. ವಸತಿ ಎಲ್ಲ ತಿಲಕ್ ನಗರದಲ್ಲಿ ಮಾಡಿತ್ತು, ಬಿಸಿಲು ಮಾರಮ್ಮನ ದೇವಸ್ಥಾನ ಹತ್ರ ಮಾಡಿತ್ತು, ಹಿಂಗೆ ಹೆಬ್ಬಾಳದಲ್ಲಿ ಮಾಡಿತ್ತು. ಹಿಂಗೆ ಒಂದೊಂದ್ಸತಿ ಒಂದೊಂದು ಕಡೆ ಮಾಡ್ತೀವಿ. ಇಲ್ಲಿ 3ನೇ ಸತಿ ಇದು 3ನೇ ಸತಿ ಇದು. ವೆಂಕಟೇಶ್ವರ ದೇವಸ್ಥಾನ ಮಾಡಿತ್ತು. ಹಿಂಗೆ ಸುಮಾರು ಕಡೆ ಮಾಡ್ತಾಯಿದ್ದೀವಿ.